ಹಲೋ ಮಕ್ಕಳೇ, ಫಿಸಿಕ್ಸ್ ಮಿಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಈ ಒಂದು ವಿಡಿಯೋನಲ್ಲಿ ಫಿಸಿಕ್ಸ್ ಪಿ ಯು ಬೋರ್ಡ್ ಫಿಸಿಕ್ಸ್ ಕ್ವಶನ್ ಬ್ಯಾಂಕಲ್ಲಿ ಬರುವಂತಹ 2 ಮಾರ್ಕ್ಸ್ ಕ್ವಶನ್ನ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಸೊ 7 2 ಮಾರ್ಕ್ಸ್ ಕ್ವಶನ್ ಇದೆ. ಕ್ವಶನ್ ನಂಬರ್ ಕಂಟಿನ್ಯೂಸ್ ಆಗಿ ಬರೆದಿರ್ತೀನಿ. ಜೊತೆಗೆ ಕ್ವಶನ್ ಬ್ಯಾಂಕಿನ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ, ನಿಮಗೆ ಯೂಸ್ ಆಗುತ್ತೆ. ಓಕೆ, ಸೊ ಕ್ವಶನ್ ಏನಿದೆ ನೋಡ್ತಾ ಬರೋಣ. ಕ್ವಶನ್ ನಂಬರ್ 23. ಕ್ವಶನ್ ನಂಬರ್ 23ನಲ್ಲಿ ಎ ಗ್ಲಾಸ್ ರಾಡ್ ಈಸ್ ರಬ್ಡ್ ಬೈ ಸಿಲ್ಕ್ ಕ್ಲಾತ್. ಗ್ಲಾಸ್ ರಾಡ್ ಅಕ್ವೈರ್ಸ್ ಎ ಚಾರ್ಜ್ ಆಫ್ 1.6 into 10 to the power of minus 13 coulomb. How many electrons are transferred to the silk cloth? ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಗ್ಲಾಸ್ ರಾಡ್ ಇದೆ. ಗ್ಲಾಸ್ ರಾಡ್ನ ಸಿಲ್ಕಿಂದ ರಬ್ ಮಾಡ್ತಾರೆ. ರಬ್ ಮಾಡಿದಾಗ ಏನಾಗುತ್ತೆ, ಗ್ಲಾಸ್ ರಾಡು ಚಾರ್ಜನ್ನು ಅಕ್ವೈರ್ ಮಾಡುತ್ತೆ. ಓಕೆ, ಸೊ ಎಷ್ಟು ಚಾರ್ಜನ್ನು ಅಕ್ವೈರ್ ಮಾಡುತ್ತೆ? ದ ಚಾರ್ಜ್ ಅಕ್ವೈರ್ಡ್ ಬೈ ದ ಸಿಲ್ಕ್ ಗ್ಲಾಸ್ ರಾಡ್ ಈಸ್ 1.6 into 10 to the power of minus 13 coulomb. ಓಕೆ, ಎಸ್. ಸೊ ನಾವು ವಿ ನೀಡ್ ಟು ಫೈಂಡ್ ಔಟ್ ದ ನಂಬರ್ ಆಫ್, ಹಾಗಿದ್ರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟು ಟ್ರಾನ್ಸ್ಫರ್ ಆಯಿತು ಅನ್ನೋದನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಎನ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಓಕೆನಾ? ಸೊ ವಿ ನೋ ದಟ್ ಕ್ಯೂ ಇಸ್ ಈಕ್ವಲ್ ಟು ಎನ್ ಇ. ಈ ಒಂದು ಫಾರ್ಮುಲಾ ನಿಮಗೆ ಗೊತ್ತಿರಬೇಕು. ಸೊ ಕ್ಯೂ ಇಸ್ ಈಕ್ವಲ್ ಟು ವಾಟ್? ಎನ್ ಇ. ನಮಗೆ ಬೇಕಾಗಿರೋದೇನೋ ಎನ್ ವ್ಯಾಲ್ಯೂ. ಸೊ ಎನ್ ಇಸ್ ಈಕ್ವಲ್ ಟು ಕ್ಯೂ ಡಿವೈಡೆಡ್ ಬೈ ಇ. ಕರೆಕ್ಟಾ? ಸೊ ಎನ್ ಇಸ್ ಈಕ್ವಲ್ ಟು ಕ್ಯೂ ಡಿವೈಡೆಡ್ ಬೈ ಇ. So therefore Q value ಏನಿದೆ 1.6 into 10 to the power of minus 13 whole divided by what is the value of E? E is nothing but charge of 1 electron. Charge of 1 electron value ಏನಾಗುತ್ತೆ? 1.6 into 10 to the power of minus 19 ಕೂಲಂಬ್ ಆಗುತ್ತೆ. ಕರೆಕ್ಟಾ? ಸೊ ಚಾರ್ಜ್ ನೆಗೆಟಿವ್ ಇರುತ್ತೆ, ಬಟ್ ವಿ ವಿಲ್ ನಾಟ್ ಕನ್ಸಿಡರ್ ದ ಸೈನ್ ಹಿಯರ್. ಸೊ ಹಾಗಾಗಿ 1.6 into 10 to the power of minus 19. ಓಕೆ, ಸೊ 1.6 ಗೆಟ್ಸ್ ಕ್ಯಾನ್ಸಲ್. ಏನು ಉಳಿಯುತ್ತೆ ನಮಗೆ? 10 to the power of minus 13 ಮೇಲ್ಗಡೆ 19 ಮೇಲ್ಗಡೆ ಹೋದಾಗ 10 to the power of ಪ್ಲಸ್ 19 ಆಗುತ್ತೆ. ಸೊ ಲಾಸ್ ಆಫ್ ಎಕ್ಸ್ಪೆನ್ಷನ್ ಅಪ್ಲೈ ಮಾಡಿದಾಗ ಪ್ಲಸ್ 19 ಆಗುತ್ತೆ. ಸೊ ದೇರ್ ಫೋರ್ 10 to the power of ಏನಾಗುತ್ತೆ? 6 ಎಲೆಕ್ಟ್ರಾನ್ಸ್. ಓಕೆ, ಅಕಸ್ಮಾತ್ ನಾವೇನಾದರೂ ನೆಗೆಟಿವ್ ಸೈನ್ನ ಇನ್ಕ್ಲೂಡ್ ಮಾಡಿದ್ರೆ ಅವಾಗ ಏನು ಬರೋದು? ಎನ್ ಇಸ್ ಈಕ್ವಲ್ ಟು ಮೈನಸ್ 10 to the power of 6. ಓಕೆ, ಸೊ ಚಾರ್ಜ್ಡ್ ಪಾರ್ಟಿಕಲ್ಸ್ ಆಗೋದು. ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್ ಏನು? ಎಲೆಕ್ಟ್ರಾನ್ಸ್. ಸೊ ಇಲ್ಲೇ ಎಲೆಕ್ಟ್ರಾನ್ಸ್ ಅಂತ ಬರೆದಿರೋದ್ರಿಂದ ನೋ ಪ್ರಾಬ್ಲಮ್. ಓಕೆ, ಸೊ ರೆಪ್ರೆಸೆಂಟೇಷನ್ ಆನ್ಸರು ಏನು ಬರೀಬೇಕು ನೀವು ಎಕ್ಸಾಮಲ್ಲಿ ಅಂತ ಹೇಳಿದ್ರೆ, ಎಕ್ಸಾಮಲ್ಲಿ ಬರೆಯುವಾಗ ಯು ಶುಡ್ ರೈಟ್ ದಿಸ್ ವ್ಯಾಲ್ಯೂ. ಓಕೆ, ಸೊ ಈ ವ್ಯಾಲ್ಯೂನ ಬರೀಬೇಕು. ಎನ್ ಇಸ್ ಈಕ್ವಲ್ ಟು 10 to the power of 6 ಎಲೆಕ್ಟ್ರಾನ್ಸ್ ಅಂತ ಬರೀಬೇಕು. ಈ ನೆಗೆಟಿವ್ ಸೈನ್ನ ಬರೆಯೋಕೆ ಹೋಗಬಾರ್ದು. ಕ್ಲಿಯರ್? ಎಸ್. ಸೊ ಅರ್ಥ ಆಯಿತು ಅಂದ್ಕೊಳ್ತೀನಿ. ನಾವು ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ಸೊ ನೆಕ್ಸ್ಟ್ ಕ್ವಶನಲ್ಲಿ ಏನಿದೆ ನೋಡ್ತಾ ಬರೋಣ. ಓಕೆ, a test charge of magnitude 1.5 into 10 to the power of minus 19 coulomb is placed at a point where electric field is 5.4 into 10 to the power of 4 Newton per coulomb. What is the force experienced by the test charge? ಸೊ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಒಂದು ಟೆಸ್ಟ್ ಚಾರ್ಜ್ ಇದೆ. ಆ ಟೆಸ್ಟ್ ಚಾರ್ಜಿನ ಮ್ಯಾಗ್ನಿಟ್ಯೂಡು 1.5 ಇಂಟು 10 to the power of minus 19 ಕೂಲಮ್. ಟೆಸ್ಟ್ ಚಾರ್ಜ್ ಆಗಿರೋದ್ರಿಂದ ಅದು ಪಾಸಿಟಿವ್ ಆಗಿರುತ್ತೆ. ಓಕೆ, ಸೊ ಪಾಸಿಟಿವ್ ಚಾರ್ಜ್ ಆಗಿರುತ್ತೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಕೊಟ್ಟಿದ್ದಾರೆ. ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಈಕ್ವಲ್ ಟು 5.4 ಇಂಟು 10 to the power of 4 ನ್ಯೂಟನ್ ಪರ್ ಕೂಲಮ್. ಓಕೆ, ಸೊ ನೋ ನೀಡ್ ಟು ರೈಟ್ ದ ವೆಕ್ಟರ್ ಫಾರ್ಮ್. ಬರೆದ್ರೆ ನಾವೇನು ಮಾಡಬೇಕು? ವಿ ಹ್ಯಾವ್ ಟು ರೆಪ್ರೆಸೆಂಟ್ ದ ಡೈರೆಕ್ಷನ್. ಸೊ ಹಾಗಾಗಿ ಮ್ಯಾಗ್ನಿಟ್ಯೂಡ್ ಮಾತ್ರ ಬರೆದಿರೋದ್ರಿಂದ ಐ ವಿಲ್ ಜಸ್ಟ್ ಮೆನ್ಷನ್ ಹಿಯರ್ ಇಟ್ ಆಸ್ ವಾಟ್? 5.4 ಇಂಟು 10 to the power of 4 ನ್ಯೂಟನ್ ಪರ್ ಕೂಲಮ್. ನಮಗೆ ಈಗ ಬೇಕಾಗಿರೋದೇನು? ಫೋರ್ಸ್. ಆಯಿತಾ? ಸೊ ಈ ಫಾರ್ಮುಲಾಸನ್ನು ನೀವು ಮೆಮೊರೈಸ್ ಮಾಡ್ಕೋಬೇಕಾಗುತ್ತೆ. ಓಕೆ, ಸೊ ವಿ ನೋ ದಟ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ನಥಿಂಗ್ ಬಟ್ ಫೋರ್ಸ್ ಪರ್ ಯೂನಿಟ್ ಚಾರ್ಜ್ ಅಲ್ವಾ? ವಿ ವಾಂಟ್ ಫೋರ್ಸ್. ನಾವು ಫೋರ್ಸ್ ಈಸ್ ಈಕ್ವಲ್ ಟು ಇ ಇಂಟು ಕ್ಯೂ. ಹೌದಾ? ಸೊ ಇ ಇಂಟು ಕ್ಯೂ ಮಾಡಿದಾಗ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಇ? 5.4 ಇಂಟು 10 to the power of 4 into Q is 1.5 into 10 to the power of minus 19. Okay, so ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ನನಗೇನು ಸಿಗುತ್ತೆ? ಸೊ ಐ ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ ವಾಟ್? ಓಕೆ, ಸೊ ಐ ವಿಲ್ ಕ್ಯಾಲ್ಕುಲೇಟ್. ಲೆಟ್ ಮಿ ಕ್ಯಾಲ್ಕುಲೇಟ್. ಎಸ್, ಸೊ ಕ್ಯಾಲ್ಕುಲೇಟ್ ಮಾಡಿದಾಗ 8.1 ಇಂಟು 10 to the power of minus 15 ಓಕೆ ನ್ಯೂಟನ್ ಬರುತ್ತೆ. ಆಯಿತಾ ಸರ್? ಯೂನಿಟ್ ಹೇಗೆ? ಯೂನಿಟ್ ಆಫ್ ಫೋರ್ಸ್ ಏನು ಬರಬೇಕು ನಮಗೆ? ನ್ಯೂಟನ್ ಬರಲೇಬೇಕು. ಹೇಗೆ ಬರುತ್ತೆ ಅಂದರೆ ಇ ಇಲ್ಲಿ ತಗೊಳ್ತೀನಿ. ವಾಟ್ ಈಸ್ ದ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್? ನ್ಯೂಟನ್ ಪರ್ ಕೂಲಮ್ ಇಂಟು ವಾಟ್ ಈಸ್ ದ ಯೂನಿಟ್ ಆಫ್ ಚಾರ್ಜ್? ಕೂಲಮ್. ಈ ಕೂಲಮ್ ಕ್ಯಾನ್ಸಲ್ ಆಗುತ್ತೆ, ಉಳ್ಕೊಳ್ಳೋದೇನು ನಮಗೆ? ನ್ಯೂಟನ್. ಓಕೆ, ಸೊ ದಿಸ್ ಈಸ್ ವಾಟ್ ದ ಆನ್ಸರ್ ಫಾರ್ ದ ಕ್ವಶನ್ 23rd ಕ್ವಶನ್. ಆಯಿತಾ? ಸೊ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ಎಸ್, ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾದರೆ, ಓಕೆ, ಸೊ ಕ್ವಶನ್ ನಂಬರ್ 25 ಇದೆ. ಸೊ ಕ್ವಶನ್ ನಂಬರ್ 25ಗೆ ಸೊಲ್ಯೂಷನ್ ಏನು ನೋಡ್ತಾ ಬರೋಣ. ಓಕೆ, ಎಸ್, ಕ್ವಶನಲ್ಲಿ ಏನಿದೆ ಅಂತ ಫಸ್ಟ್ ನೋಡ್ತಾ ಹೋಗೋಣ.
A charge of 1 microcoulomb is distributed on a circular ring of radius 5 centimeter. Find the linear charge density. So they are asking for us what? They are asking for linear charge density ಕೇಳ್ತಿದ್ದಾರೆ. linear charge density ಕಾನ್ಸೆಪ್ಟ್ ಗೊತ್ತಿರಬೇಕು ನಿಮಗೆ. ಗೊತ್ತಿರಬೇಕು ಅಂತ ಹೇಳಿದ್ರೆ ಆ ಕಾನ್ಸೆಪ್ಟ್ ಬಗ್ಗೆ ಆ ಕಾನ್ಸೆಪ್ಟಿನ ಫಾರ್ಮುಲಾ ಏನು ಅಂತ ಹೇಳಿ ತಿಳ್ಕೊಂಡಿರಬೇಕು. ಓಕೆ ಫೈನ್. ಸೊ ಒಂದು ಸರ್ಕ್ಯುಲರ್ ರಿಂಗ್ ಇದೆ, ಸರ್ಕ್ಯುಲರ್ ರಿಂಗ್ ಬರ್ಕೊಬಿಡ್ತೀನಿ. ಓಕೆ, ಸೊ ಸರ್ಕ್ಯುಲರ್ ರಿಂಗ್ ಇದೆ. ಓಕೆ, ಎಸ್. ಓಕೆ, ಸೊ ದಿಸ್ ಈಸ್ ಅ ಸರ್ಕ್ಯುಲರ್ ರಿಂಗ್. ಲೆಟ್ ಅಸ್ ಕನ್ಸಿಡರ್ ಈ ಸರ್ಕ್ಯುಲರ್ ರಿಂಗ್ ಮೇಲೆ ಚಾರ್ಜ್ ಪಾರ್ಟಿಕಲ್ಸ್ ಇದೆ. ಲೆಟ್ ಇಟ್ ಬಿ ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ಸ್ ಆರ್ ನೆಗೆಟಿವ್ ಚಾರ್ಜ್ ಪಾರ್ಟಿಕಲ್ಸ್. ಸೊ ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್ಸ್ ಅಥವಾ ಐದರ್ ಪಾಸಿಟಿವ್ ಆರ್ ನೆಗೆಟಿವ್. ಇಲ್ಲಿ ಚಾರ್ಜ್ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ? ಕ್ಯೂ ಇಸ್ ಈಕ್ವಲ್ ಟು 1 ಮೈಕ್ರೋಕೂಲಮ್ ಕೊಟ್ಟಿದ್ದಾರೆ. ಸೊ ದೇರ್ ಫೋರ್ 1 ಇಂಟು 10⁻⁻6 ಕೂಲಮ್. ಓಕೆ, ಲೆಟ್ ಇಟ್ ಬಿ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಚಾರ್ಜ್. ಸೊ ಟೋಟಲ್ ಚಾರ್ಜ್ ಡೆನ್ಸಿಟಿ ಎಷ್ಟಿದೆ ಅಂತ ಹೇಳಿದ್ರೆ 1 ಇಂಟು 10⁻⁻6 ಕೂಲಮ್ ಅಷ್ಟಿದೆ. ಅದು ಸರ್ಕ್ಯುಲರ್ ರಿಂಗ್ ಅಲ್ಲಿ. ಸೊ ಆ ಸರ್ಕ್ಯುಲರ್ ರಿಂಗಿನ ರೇಡಿಯಸ್ ಎಷ್ಟು ಹೇಳ್ತಿದ್ದಾರೆ? ದಟ್ ರೇಡಿಯಸ್ ಇಸ್ ಈಕ್ವಲ್ ಟು 5 ಸೆಂಟಿಮೀಟರ್. ಹೌದಾ? ಸೊ ಮೀಟರಿಗೆ ಕನ್ವರ್ಟ್ ಮಾಡ್ಕೊಂಡ್ರೆ 5 ಡಿವೈಡೆಡ್ ಬೈ 100 ವಿಚ್ ಇಸ್ ಈಕ್ವಲ್ ಟು 0.05 ಮೀಟರ್. ನಾವೀಗೇನು ಫೈಂಡ್ ಔಟ್ ಮಾಡಬೇಕು? ಲೀನಿಯರ್ ಚಾರ್ಜ್ ಡೆನ್ಸಿಟಿ ವಿಚ್ ಇಸ್ ಡಿನೋಟೆಡ್ ಬೈ ಲ್ಯಾಂಬ್ಡಾ. ಆ್ಯಂಡ್ ಲೀನಿಯರ್ ಚಾರ್ಜ್ ಡೆನ್ಸಿಟಿಗೆ ಫಾರ್ಮುಲಾ ಏನಾಗುತ್ತೆ ಅಂತ ಹೇಳಿದ್ರೆ ದ ಚಾರ್ಜ್ ಬೈ ಲೆಂತ್. ಹೌದಾ? ಚಾರ್ಜ್ ಬೈ ಲೆಂತ್ ಅಂದರೆ ಥ್ರೂ ಔಟ್ ಯಾವ ಲೆಂತಲ್ಲಿ ಸರ್ಕ್ಯುಲರ್ ರಿಂಗ್ ಅಲ್ಲಿದೆ. ಹೌದಾ? ಸರ್ಕ್ಯುಲರ್ ರಿಂಗ್ ಅಲ್ಲಿ ಅಂದರೆ ಕಂಪ್ಲೀಟ್ ದಿಸ್ ಲೆಂತ್. ಹೌದಾ? ಸೊ ಕಂಪ್ಲೀಟ್ ದಿಸ್ ಲೆಂತ್ ಅಂತ ಹೇಳಿದ್ರೆ ದಟ್ ವಿಲ್ ಬಿಕಮ್ ವಾಟ್? ಸರ್ಕಂಫರೆನ್ಸ್. ದೇರ್ ಫೋರ್ ಎಲ್ ವ್ಯಾಲ್ಯೂ ವಿಲ್ ಬಿಕಮ್ ವಾಟ್? ಸರ್ಕಂಫರೆನ್ಸ್. ಓಕೆ, ಸರ್ಕಂಫರೆನ್ಸ್ ವ್ಯಾಲ್ಯೂ ಏನಾಗುತ್ತೆ? 2πr. ಓಕೆ, ವಿಚ್ ಇಸ್ ಈಕ್ವಲ್ ಟು 2 ಇಂಟು 3.14 ಇಂಟು ಓಕೆ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಆರ್? 0.05. ಹೌದಾ? ಸೊ ಚಾರ್ಜ್ ಈಸ್ ನಥಿಂಗ್ ಬಟ್ 1 ಇಂಟು 10⁻⁻6 ಡಿವೈಡೆಡ್ ಬೈ 2 ಇಂಟು 3.14 ಇಂಟು 0.05. ಓಕೆ, ಸೊ ಪಾಸ್ ಮಾಡಿಬಿಟ್ಟು ಕ್ಯಾಲ್ಕುಲೇಟ್ ಮಾಡಿ. ಸೊ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೇನು ಸಿಗುತ್ತೆ ಅಂದರೆ 1 ಡಿವೈಡೆಡ್ ಬೈ 0.314 ಇಂಟು 10⁻⁻6 ವ್ಯಾಲ್ಯೂ ಸಿಗುತ್ತೆ. ಸೊ ಅದನ್ನು ಮತ್ತೆ ನಾನು ಸಿಂಪ್ಲಿಫೈ ಮಾಡಿದ್ರೆ ಐ ವಿಲ್ ಗೆಟ್ ಇಟ್ ಆಸ್ ವಾಟ್? 3.18. ಓಕೆ, 3 ಇಂಟು 10⁻⁻6. ಓಕೆ, ಯೂನಿಟ್ ವಿಲ್ ಬಿ ಓಕೆ. ಸೊ ಸಿ ಹಿಯರ್ ಯೂನಿಟ್ನ ಹೇಗೆ ತಗೊಳ್ಳೋದು? ಸಿ ವಾಟ್ ಈಸ್ ಅ ಯೂನಿಟ್ ಆಫ್ ಚಾರ್ಜ್? ಕೂಲಮ್ ಅಲ್ವಾ? ಇಲ್ಲಿ ಬರಿತೀನಿ. ವಾಟ್ ಈಸ್ ಯೂನಿಟ್ ಆಫ್ ಚಾರ್ಜ್? ಕೂಲಮ್. ಡಿವೈಡ್ ವಾಟ್ ಈಸ್ ದ ಯೂನಿಟ್ ಆಫ್ ಲೆಂತ್? ಮೀಟರ್. ಓಕೆ, ಸೊ ಯೂನಿಟ್ ಏನು ಬರುತ್ತೆ? ಕೂಲಮ್ ಪರ್ ಮೀಟರ್. ದಿಸ್ ವಿಲ್ ಬಿ ದ ಆನ್ಸರ್. ಸೊ ಲೀನಿಯರ್ ಚಾರ್ಜ್ ಡೆನ್ಸಿಟಿ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 3.183 ಇಂಟು 10⁻⁻6 ಕೂಲಮ್ ಪರ್ ಮೀಟರ್. ಓಕೆ, yes, fine. So now let us enter into the next question. The next question is similar to this charge density, but this is not linear charge density. This is surface charge density ಮೇಲೆ ಇರುವಂತ question. Same 1 microcoulomb is distributed over metallic spherical shell whose radius is 5 centimeter. Find the surface charge density. ಏನು ಕೇಳ್ತಿದ್ದಾರೆ? ಒಂದು ಮೆಟಾಲಿಕ್ ಸ್ಪಿಯರ್ ಇದೆ. Now the thing is metallic sphere. Okay, metallic sphere ಅಲ್ಲಿ ಅವರೇ ಹೇಳ್ತಿರೋದೇನು ಅಂದರೆ ದಟ್ ಈಸ್ ಅ ಸ್ಪೆರಿಕಲ್ ಶೆಲ್ ಅಂದರೆ ಒಳಗಡೆ ಆ ಮೆಟಲ್ ಸ್ಪಿಯರ್ ಒಳಗಡೆ ಎಂಟಿ ಸ್ಪೇಸ್ ಇದೆ. ಹೊರಗಡೆ ಮಾತ್ರ ನಮಗೇನೋ ಒಂದು ಬಾಲ್, ಕ್ರಿಕೆಟ್ ಬಾಲ್ ಅಂತ ತಗೋಬಹುದು. ಅಂದರೆ ಟೆನ್ನಿಸ್ ಬಾಲ್ ಬರುತ್ತಲ್ಲ, ಸೊ ಟೆನ್ನಿಸ್ ಬಾಲ್ ಅಂತ ತಗೋಬಹುದು. ಆ ಟೆನ್ನಿಸ್ ಬಾಲ್ ಅಂತ ತಗೊಂಡ್ರೆ ಓಕೆ, ಸೊ ಚಾರ್ಜ್ ಎಲ್ಲಿದೆ ಅಂದರೆ ಒಳಗಡೆ ಇಲ್ಲ. ಒಳಗಡೆ ಯಾಕಿಲ್ಲ ಅಂತ ಹೇಳಿದ್ರೆ ಒಳಗಡೆ ಕಂಪ್ಲೀಟ್ ಆಗಿ ಹಾಲೋ ಇದೆ. ಸೊ ಹೊರಗಡೆ ಅಂದರೆ ಆನ್ ದ ಸರ್ಫೇಸ್ ಥ್ರೂ ಔಟ್ ಸ್ಪಿಯರಿನ ಆನ್ ದ ಸರ್ಫೇಸ್ ಅಲ್ಲಿ ಏನಿದೆ ಚಾರ್ಜ್ ಪಾರ್ಟಿಕಲ್ಸ್ ಅಂದರೆ ಡಿಸ್ಟ್ರಿಬ್ಯೂಟ್ ಆಗಿದೆ. ಎಷ್ಟು ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ ಹೇಳಿದ್ರೆ ಓಕೆ, ಸೊ ದ ಚಾರ್ಜ್ ವ್ಯಾಲ್ಯೂ ಇಸ್ 1 microcoulomb. See, sometimes I will write in terms of what? Small q. Sometimes I will write in terms of big letter q for charge value. So that doesn't make any difference. ಆಯ್ತಾ? ಸೊ ಇಫ್ ಯು ಆರ್ ವೆರಿ ಕ್ಲಿಯರ್ ವಿತ್ ಏನು ಚಾರ್ಜ್ ಆ ವ್ಯಾಲ್ಯೂ ಏನು, ಆ ಚಾರ್ಜ್ ಅಂದರೆ ಏನು ಅಂತ ನಮಗೆ ಗೊತ್ತಿದ್ರೆ ಯಾವ ಲೆಟರಲ್ಲಿ ಬೇಕಾದರೂ ನಾವು ಡಿನೋಟ್ ಮಾಡ್ಕೋಬಹುದು. ಓಕೆ, ಎಸ್. ಸೊ ಇಲ್ಲೂ ಅಷ್ಟೇ ಆ ರೇಡಿಯಸ್ ಎಷ್ಟು ಹೇಳ್ತಿದ್ದಾರೆ? ದಟ್ ಈಸ್ 5 ಸೆಂಟಿಮೀಟರ್ ವಿಚ್ ಈಸ್ ಈಕ್ವಲ್ ಟು 0.05 ಮೀಟರ್ ಆಗುತ್ತೆ. ಹೌದಾ? So now we need to calculate the surface charge density and it is denoted by sigma. Sigma is equal to question mark. But we know the formula. Same formula ಏನಾಗುತ್ತೆ? That is Q. ಇಲ್ಲೇನು ಬರೆದಿದ್ವಿ? Q by L ಬರೆದಿದ್ವಿ ಅಲ್ವಾ? ಸೊ ಇಲ್ಲಿ Q divided by area ಆಗುತ್ತೆ. ಹೌದಾ? ಸೊ ಏರಿಯಾ ಅಂದರೆ ದಿಸ್ ಇಸ್ ನಾಟ್ ದ ಸರ್ಕಲ್. ಇದು ಸರ್ಕಲ್ ಅಲ್ಲ ಇದು. ಸಿ ದಿಸ್ ಹೋಲ್ ಥಿಂಗ್ ಇಸ್ ಸ್ಪಿಯರ್. ನೀವು 10th ಸ್ಟ್ಯಾಂಡರ್ಡಲ್ಲಿ ಓದಿರ್ತೀರಾ ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸ್ ಅನ್ನೋ ಚಾಪ್ಟರಲ್ಲಿ ಸ್ಪಿಯರ್ ಬಗ್ಗೆ ಓದಿರ್ತೀರಾ. ಸ್ಪಿಯರ್ನ ಸರ್ಕ್ಯುಲರ್ ಕಂಪ್ಲೀಟ್ ಏರಿಯಾ ಏನಂತ ಕರಿತೀವಿ? ಟೋಟಲ್ ಸರ್ಫೇಸ್ ಏರಿಯಾ ಅಂತ ಕರಿತೀವಿ. ಏರಿಯಾ ಇನ್ ದ ಸೆನ್ಸ್ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್. ಹೌದಾ? ಸೊ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್ ಏನು? 4πr². ಏನಾಗುತ್ತೆ? 4 ಇಂಟು 3.14 ಇಂಟು r². r² ಇನ್ ದ ಸೆನ್ಸ್ 0.05 ಹೋಲ್ ಸ್ಕ್ವೇರ್. ಕರೆಕ್ಟಾ? ಸೊ ದೇರ್ ಫಾರ್ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಈಸ್ ಈಕ್ವಲ್ ಟು ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಕ್ಯೂ?
Q value is 1 into 10 to the power of minus 6 divided by, this one is 4 into 3.14 into 10 to, sorry, this value is, yes, 0.05 ಹೋಲ್ ಸ್ಕ್ವೇರ್ ಅಂದರೆ 0.0025 ಆಗುತ್ತೆ. ಹೌದಾ? ಸೊ ಇದೆಲ್ಲ ಬೇಗ ಬೇಗ ಕ್ಯಾಲ್ಕುಲೇಷನ್ಸ್ ನೀವು ಮಾಡ್ಕೊಂಡಷ್ಟು ಒಳ್ಳೆಯದು. ಅದ್ರ ಫೆಮಿಲಿಯರ್ ಆಗಬೇಕು. ಫೆಮಿಲಿಯರ್ ಆಗೋದು ಯಾವಾಗ? ಈ ಥರ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಬಂದಾಗ. ಓಕೆ, ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ, ಲೆಟ್ ಮಿ ಸಿಂಪ್ಲಿಫೈ ಮಾಡಿದಾಗ ನನಗೆ ಓಕೆ, ಸೊ 1 ಡಿವೈಡೆಡ್ ಬೈ 4, ಓಕೆ, ಫಸ್ಟ್ ಡಿನಾಮಿನೇಟರ್ನೆಲ್ಲ ಮಲ್ಟಿಪ್ಲೈ ಮಾಡ್ಕೊಬಿಡೋಣ. ಮಲ್ಟಿಪ್ಲೈ ಮಾಡ್ಕೊಂಡ್ರೆ 1 ಡಿವೈಡೆಡ್ ಬೈ, ಓಕೆ, ಸೊ 0.0314 ಇಂಟು 10 ಟು ದ ಪವರ್ ಆಫ್ ಮೈನಸ್ 6 ಸಿಗುತ್ತೆ. ಮತ್ತೆ ಇದನ್ನು ಡಿವೈಡ್ ಮಾಡಿದಾಗ ಐ ವಿಲ್ ಗೆಟ್ ಇಟ್ ಆಸ್ 31.8 ಇಂಟು 10 ಟು ದ ಪವರ್ ಆಫ್ ಮೈನಸ್ 6. ಸೊ ಫಾರ್ ಸಿಂಪ್ಲಿಫಿಕೇಶನ್ ಸಿಂಪ್ಲಿಫೈ ಮಾಡ್ತೀನಿ, ಪಾಯಿಂಟನ್ನು ಈ ಕಡೆ ಶಿಫ್ಟ್ ಮಾಡ್ಕೊಳ್ತೀನಿ. ಅವಾಗ ಏನಾಗುತ್ತೆ? 3.18 ಇಂಟು 10 ಟು ದ ಪವರ್ ಆಫ್ ಮೈನಸ್ 5. ಓಕೆ, ನಾವು ಪಾಸ್ ಮಾಡಿಬಿಟ್ಟು ಜಸ್ಟ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ನೋಡೋಣ ಯೂನಿಟ್ ಏನಾಗುತ್ತೆ ಅಂತೇಳಿ. ಓಕೆ, ಸೊ ಇಫ್ ಐ ಕಂಪೇರ್ ಹಿಯರ್, ನ್ಯೂಮರೇಟ್ರಲ್ಲಿ ಏನಿದೆ? ಚಾರ್ಜಿಂದ ಯೂನಿಟ್ ಏನೋ ಕೂಲಮ್ಮು, ಏರಿಯಾದೇನೋ ಮೀಟರ್ ಸ್ಕ್ವೇರ್. ಓಕೆ, ಪ್ರೊವೈಡೆಡ್ ದಟ್ ನಾವಿಲ್ಲಿ ಮೀಟರಲ್ಲಿ ಕನ್ಸಿಡರ್ ಮಾಡ್ಕೋಬೇಕು. ಯಾವುದನ್ನು? ರೇಡಿಯಸ್ನ ಸೆಂಟಿಮೀಟ್ರಲ್ಲಿ ತೊಗೊಂಡ್ರೆ ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಸೊ ಆನ್ಸರ್ ಇಸ್ ಕೂಲಮ್ ಪರ್ ಮೀಟರ್ ಸ್ಕ್ವೇರ್. ದಿಸ್ ಈಸ್ ವಾಟ್ ದ ಆನ್ಸರ್. ಕೂಲಮ್ ಪರ್ ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರುತ್ತೆ. ದಟ್ ಈಸ್ ನಾಟ್ ದ SI ಯೂನಿಟ್. SI ಯೂನಿಟ್ ಫಾರ್ಮಲ್ಲಿ ಬರೋಲ್ಲ, ಜನರಲ್ ಯೂನಿಟಲ್ಲಿ ಬರುತ್ತೆ. ಬಟ್ ನಮಗೆ ಆನ್ಸರ್ಸನ್ನು ಯಾವಾಗಲೂ SI ಯೂನಿಟ್ ಫಾರ್ಮಲ್ಲಿ ಇಡಬೇಕು. ಸೊ ಹಾಗಾಗಿ ದಿಸ್ ವಿಲ್ ಬಿ ದ ಬೆಟರ್ ವೇ ಟು ರೆಪ್ರೆಸೆಂಟ್ ದ ಆನ್ಸರ್. ಆಯಿತಾ? ಎಸ್. ಸೊ 26th ಕ್ವಶನ್ ಆಯಿತು. ನೆಕ್ಸ್ಟ್ 27, 28. ಸೊ ಅನದರ್ 3 ಕ್ವಶನ್ಸ್ ವಿ ಹ್ಯಾವ್. ಓಕೆ, ಸೊ ವಿ ವಿಲ್ ಸಾಲ್ವ್ ದೋಸ್ ಕ್ವಶನ್ಸ್ ಆಲ್ಸೋ. ಓಕೆ, ಎಸ್. ಕ್ವಶನ್ ನಂಬರ್ 27 ನೋಡ್ತಾ ಹೋಗೋಣ. ಸೊ ಕ್ವಶನ್ ನಂಬರ್ 27 ಏನಿದೆ? ಆನ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ 4 into 10 to the power of minus 9 kilometer is aligned at 30 degree with the direction of uniform electric field. Calculate the magnitude of torque acting on the dipole. Okay, yes. ಸೊ ಇಲ್ಲೇನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ದೆರ್ ಈಸ್ ಅನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಇಲ್ಲಿ ಬ್ಲ್ಯಾಕ್ ಕಲರ್ ಲೈನ್ಸಲ್ಲಿ ಬರೆದಿದ್ದೀನಿ ವಿತ್ ಆರೋ ಮಾರ್ಕ್ಸ್ ವಿತ್ ಬ್ಲೂ ಕಲರ್. ಸೊ ಅದ್ರ ಜೊತೆಗೆ ಒಂದು ಡೈಪೋಲ್ನ ನಾನೇನು ಮಾಡ್ತಾ ಇದ್ದೀನಿ? ಪ್ಲೇಸ್ ಮಾಡ್ತಿದ್ದೀನಿ. ಆ ಪ್ಲೇಸ್ ಮಾಡೋ ಎಷ್ಟು ಆ್ಯಂಗಲಲ್ಲಿ ಪ್ಲೇಸ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ 30 ಡಿಗ್ರಿ ಆ್ಯಂಗಲಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ಪಾಸಿಟಿವ್ ಚಾರ್ಜ್ ತೊಗೊಂಡ್ರೆ ನೆಗೆಟಿವ್ ಚಾರ್ಜ್, ಡೈಪೋಲ್. ಓಕೆ, yes. So that dipole moment, the value ಏನು? Dipole is a vector quantity which is equal to 4 into 10 to the power of minus 9 coulomb meter. Vector formal ಬರೀತಿರೋದ್ರಿಂದ we have to specify the direction. Okay, making an angle, I'll write here, making an angle 30 degree with uniform electric field. ಆಯಿತಾ? ಸೊ ಆ್ಯಂಡ್ ದ ಮ್ಯಾಗ್ನಿಟ್ಯೂಡ್ ಆಫ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಕೊಟ್ಟಿದ್ದಾರೆ. ಮ್ಯಾಗ್ನಿಟ್ಯೂಡ್ ಕೊಟ್ಟಿದ್ದಾರೆ, ಅದರಲ್ಲಿ ವೆಕ್ಟರ್ ಫಾರ್ಮ್ ಇರೋಲ್ಲ, ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇರೋದ್ರಿಂದ ಓಕೆ, ಸೊ ಹಾರಿಸಾಂಟಲ್ ಆರ್ ವರ್ಟಿಕಲ್ ಡೈರೆಕ್ಷನಲ್ಲಿ ನಾವು ತೊಗೋಬೋದು. ಓಕೆ, ಸೊ ಮ್ಯಾಗ್ನಿಟ್ಯೂಡ್ ಎಷ್ಟಿದೆ ಅಂತ ಹೇಳಿದ್ರೆ 5 into 10 to the power of 4 ನ್ಯೂಟನ್ ಪರ್ ಕೂಲಂಬ್ ಅಷ್ಟಿದೆ. ಹೌದಾ? ಸೊ ನಾವು ವಿ ನೀಡ್ ಟು ಫೈಂಡ್ ಔಟ್ ದ ಟಾರ್ಕ್. ಸೊ ಡೈಪೋಲ್ನ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಒಳಗಿಟ್ರೆ ಟರ್ನಿಂಗ್ ಎಫೆಕ್ಟ್ ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಆ ಟರ್ನಿಂಗ್ ಎಫೆಕ್ಟ್ನ ನಾವೇನಂತ ಕರಿತೀವಿ? ಟಾರ್ಕ್ ಅಂತ ಕರಿತೀವಿ. ಓಕೆ, ಆ ಟಾರ್ಕನ್ನು ಟೋ ಅನ್ನೋ ಲೆಟ್ರಲ್ಲಿ ಡಿನೋಟ್ ಮಾಡ್ತೀವಿ. ಆ್ಯಂಡ್ ದ ಟಾರ್ಕ್ ಈಸ್ ಎ ವೆಕ್ಟರ್ ಕ್ವಾಂಟಿಟಿ ಆ್ಯಂಡ್ ಇಟ್ ಈಸ್ ಗಿವನ್ ಬೈ, ಇಟ್ ಈಸ್ ಎ ಕ್ರಾಸ್ ಪ್ರಾಡಕ್ಟ್ ಆಫ್ ಡೈಪೋಲ್ ಮೂಮೆಂಟ್ ಜೊತೆಗೆ ಎಲೆಕ್ಟ್ರಿಕ್ ಫೀಲ್ಡ್. ಹೌದಾ? ಸೊ ನಮಗೆ ಡೈರೆಕ್ಷನ್ ಬೇಡ ಟಾರ್ಕ್ದು. ಸೊ ಹಾಗಾಗಿ ಮ್ಯಾಗ್ನಿಟ್ಯೂಡ್ ಮಾತ್ರ ಕೇಳಿರೋದ್ರಿಂದ, ಸಿ ಹಿಯರ್ ಮ್ಯಾಗ್ನಿಟ್ಯೂಡ್ ಮಾತ್ರ ಕೇಳಿರೋದ್ರಿಂದ ಐ ವಿಲ್ ರೈಟ್ ಇಟ್ ಆಸ್ ವಾಟ್? ದ ಮ್ಯಾಗ್ನಿಟ್ಯೂಡ್ ಆಫ್ ಟಾರ್ಕ್ ಈಸ್ ಈಕ್ವಲ್ ಟು PE sin theta. ಹೌದಾ? ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ P? ದಟ್ ಈಸ್ 4 into 10 to the power of minus 9. ವಾಟ್ ಈಸ್ ದ ವ್ಯಾಲ್ಯೂ ಆಫ್ E? E is 5 into 10 to the power of 4. ಓಕೆ, ಇಂಟು sin 30. ಓಕೆ, sin 30 ಇಂಟು sin 30. ಓಕೆ, ಸೊ ಕ್ಯಾಲ್ಕುಲೇಟ್ ಮಾಡಿ ನೋಡೋಣ ಏನು ಬರುತ್ತೆ ಆನ್ಸರ್ ಅಂತ. 5 4s are 20. ಓಕೆ, ಸೊ sin 30 is 1/2 ಇಂಟು 10 to the power of minus 5 ಬರುತ್ತೆ. ಸೊ ಸಿಂಪ್ಲಿಫೈ ಮಾಡಿದ್ರೆ ವಿ ವಿಲ್ ಗೆಟ್ ದ ಆನ್ಸರ್ ಆಸ್ ವಾಟ್? 10 into 10 to the power of minus 5. ಸೊ ಮತ್ತೆ ಫರ್ದರ್ ಸಿಂಪ್ಲಿಫಿಕೇಶನ್ಗೆ ಹೋದರೆ 10 to the power of minus 4. ಓಕೆ, ಸೊ ಟಾರ್ಕ್ ಇರೋದ್ರಿಂದ ಮ್ಯಾಗ್ನಿಟ್ಯೂಡ್ ಆಫ್ ಟಾರ್ಕ್ ವಿಚ್ ಈಸ್ ನಥಿಂಗ್ ಬಟ್ ನ್ಯೂಟನ್ ಮೀಟರ್. ಓಕೆ, ಸೊ ವಿಚ್ ಈಸ್ ನಥಿಂಗ್ ಬಟ್ ವಾಟ್? ನ್ಯೂಟನ್ ಮೀಟರ್. ದಿಸ್ ಈಸ್ ವಾಟ್ ದ ಆನ್ಸರ್. ಹಾಗಿದ್ರೆ ಈಗ ಡೈರೆಕ್ಷನ್ ಏನಾದರೂ ಕೇಳಿದರೆ ಏನಂತ ಬರಿಬೇಕಾಗಿತ್ತು? ಓಕೆ, ಸಿ ಡೈರೆಕ್ಷನ್ ಹೇಗಿರುತ್ತೆ ಟಾರ್ಕ್ ಇಂದು ಅಂತ ಹೇಳಿದ್ರೆ, ಈ ಒಂದು ಎಲೆಕ್ಟ್ರಿಕ್ ಫೀಲ್ಡ್ಗೆ ಮತ್ತೆ ಡೈಪೋಲ್ಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಸಿ ದಿಸ್ ಈಸ್ ಇನ್ ಎಕ್ಸ್ ಆಕ್ಸಿಸ್, ದಿಸ್ ಈಸ್ ಇನ್ XY ಆಕ್ಸಿಸ್. ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ನಾನು ಡೈರೆಕ್ಷನ್ ಬರೀಬೇಕು ಅಂದರೆ ಐದರ್ ಈ ಒಂದು ಬೋರ್ಡ್ ಏನಿದೆ, ಓಕೆ, ಸೊ ನಿಮ್ಮ ಸ್ಕ್ರೀನ್ ಏನಿದೆ, ಸ್ಕ್ರೀನಿಂದ ಔಟ್ವರ್ಡ್ಸ್ ಬರಬೇಕು, ಇಲ್ಲಾಂದರೆ ಇನ್ವರ್ಡ್ಸ್ ಬರಬೇಕು. ಸೊ ದಟ್ ಡಿಪೆಂಡ್ಸ್ ಆನ್ ವಾಟ್? ದ ಕ್ರಾಸ್ ಪ್ರಾಡಕ್ಟ್. ನಮಗೆ ರೈಟ್ ಹ್ಯಾಂಡ್ ರೂಲ್ ಇದೆಯಲ್ಲ, ಕ್ರಾಸ್ ಪ್ರಾಡಕ್ಟ್ ಅಪ್ಲೈ ಮಾಡಿದಾಗ ಡೈರೆಕ್ಷನ್ ತಿಳ್ಕೊಳ್ಳೋದಕ್ಕೆ ಆ ರೈಟ್ ಹ್ಯಾಂಡ್ ರೂಲ್ ಅಪ್ಲೈ ಮಾಡಿದ್ರೆ ವಿ ವಿಲ್ ಗೆಟ್. ಓಕೆ, ಸೊ ಈ ಡೈರೆಕ್ಷನಲ್ಲಿ ರೊಟೇಟ್ ಆಗ್ತಿರೋದ್ರಿಂದ ಇಟ್ ವಿಲ್ ಬಿ ಔಟ್ವರ್ಡ್ಸ್, ಸ್ಕ್ರೀನಿಂದ ಆಚೆ ಬರೋ ರೀತಿ ಕಾಣುತ್ತೆ ಡೈರೆಕ್ಷನ್ ಕೇಳಿದರೆ. ಓಕೆ, ನೀವು ಸ್ಪೆಸಿಫೈ ಮಾಡಬೇಕಾಗತ್ತೆ. ಓಕೆ, ಎಸ್, ಫೈನ್. ಸೊ 27 ಕ್ವಶನ್ ಅರ್ಥ ಆಯಿತು ಅಂದ್ಕೊಳ್ತೀನಿ. ನೆಕ್ಸ್ಟ್ 28th ಕ್ವಶನ್ಗೆ ಹೋಗೋಣ, ವಿಚ್ ಇಸ್ ಸಿಂಪಲ್ ಕ್ವಶನ್.
The charge of 1 nanocoulomb is placed in a vacuum. Estimate the electric field at a distance 2 centimeter from it. ಸೊ ವೆರಿ ಸಿಂಪಲ್, ನೀವೇ ಇದನ್ನು ಸಾಲ್ವ್ ಮಾಡ್ಬೋದು. ಓಕೆ, ಚಾರ್ಜ್ ಕೊಟ್ಟಿದ್ದಾರೆ, ಚಾರ್ಜ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ, 1 ನ್ಯಾನೋಕೂಲಮ್. ಓಕೆ, ಸೊ ಸ್ಮಾಲ್ ಕ್ಯೂನಲ್ಲೇ ತೊಗೊಳ್ಳೋಣ, ಕ್ಯಾಪಿಟಲ್ ಕ್ಯೂ ಬೇಡ. ಕ್ಯೂ ಇಸ್ ಈಕ್ವಲ್ ಟು 1 ನ್ಯಾನೋಕೂಲಮ್ ವಿಚ್ ಇಸ್ ಈಕ್ವಲ್ ಟು 1 ಇಂಟು 10 to the power of -9 ಕೂಲಮ್. ಓಕೆ, ಎಸ್ಟಿಮೇಟ್ ದ ಎಲೆಕ್ಟ್ರಿಕ್ ಫೀಲ್ಡ್ ಕೇಳ್ತಾ ಇದ್ದಾರೆ. ಓಕೆ, ಎಸ್, ಮ್ಯಾಗ್ನಿಟ್ಯೂಡ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಗಿವನ್ ಬೈ ಕೆ ಇಂಟು ಕ್ಯೂ divided by r square. What is the value of k? Coulomb's constant 9 into 10 to the power of 9 into k value is q value is 1 into 10 to the power of -9. r value is 2 centimeter ಹೇಳ್ತಿದ್ದಾರೆ. 2 centimeter ನ ಮೀಟರಿಗೆ ಕನ್ವರ್ಟ್ ಮಾಡಿದ್ರೆ 0.02. ಸೊ therefore r square ಅಂದರೆ 0.02 whole square. ಹೌದಾ? See here, +9 -9 ಕ್ಯಾನ್ಸಲ್ ಆಗುತ್ತೆ. 9 divided by 0.0004 ಆಗುತ್ತೆ. ಓಕೆ, ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ 9 divided by 0.0004? ಸೊ ಕ್ಯಾಲ್ಕುಲೇಟ್ ಮಾಡಿದ್ರೆ, ಓಕೆ, ಸೊ ವಿ ವಿಲ್ ಗೆಟ್ 22,500 ನ್ಯೂಟನ್ ಪರ್ ಕೂಲಮ್. ದಿಸ್ ಈಸ್ ವಾಟ್ ದ ಆನ್ಸರ್. ನ್ಯೂಟನ್ ಪರ್ ಕೂಲಮ್, ದಿಸ್ ಈಸ್ ವಾಟ್ ದ ಆನ್ಸರ್. ಆಯಿತಾ? ಎಸ್. ಸೊ 28th ಕ್ವಶನ್ ಆಯಿತು. ಆ್ಯಂಡ್ 2 ಮಾರ್ಕ್ಸಿಗೆ ಲಾಸ್ಟ್ ಕ್ವಶನ್ ಇದೆ, ವಿಚ್ ಇಸ್ ನಥಿಂಗ್ ಬಟ್ ವಾಟ್ 29th ಕ್ವಶನ್. ಓಕೆ, ಸೊ 29th ಕ್ವಶನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಆ್ಯಂಡ್ ಸೊಲ್ಯೂಷನ್: 2 point charges 2 nanocoulomb and 4 nanocoulomb are located at 0.02 meter apart in vacuum. Find the force between them. So there is one charge, illon charge ide anta andukolona, and the charge value is what, 2 nanocoulomb, and here there is one more charge and the value is 4 nanocoulomb. ಇವೆರಡರ ನಡುವೆ ಇರುವಂತಹ ಡಿಸ್ಟೆನ್ಸ್, ಎಸ್, ದಟ್ ಈಸ್ 0.02 ಮೀಟರ್. ತುಂಬ ಸಿಂಪಲ್ ಕ್ವಶನ್. ಫೋರ್ಸ್ ಬಿಟ್ವೀನ್ ದೆಮ್, ಸಿ ಇಲ್ಲಿ 2-3 ಕೇಸಸ್ನ ಡಿಸ್ಕಸ್ ಮಾಡೋದಾದ್ರೆ, ಸಿ ಫೋರ್ಸ್ ಬಿಟ್ವೀನ್ ದೆಮ್ ಅಂದರೆ ಈಸಿಲಿ ವಿ ಕ್ಯಾನ್ ರೈಟ್ ಕೂಲಮ್ಸ್ ಲಾ ಪ್ರಕಾರ ಎಫ್ ಇಸ್ ಈಕ್ವಲ್ ಟು ಕೆ ಇಂಟು, ಓಕೆ, ಲೆಟ್ ಮಿ ಟೇಕ್ ಇಟ್ ಆಸ್ ವಾಟ್, Q1 ಇಂಟು Q2 ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಅಂತ ತಗೋಬೋದು. ಇವೆರಡೂ ಚಾರ್ಜಿಂದ ಇಲ್ಲೆಲ್ಲೋ ಒಂದು ಪಾಯಿಂಟ್, ಆರ್ಬಿಟ್ರರಿ ಪಾಯಿಂಟ್ ತಗೊಳ್ಳೋಣ. ಈ ಪಾಯಿಂಟಲ್ಲಿ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ವಾಟ್ ಎಲೆಕ್ಟ್ರಿಕ್ ಫೀಲ್ಡ್ ಆರ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಫೋರ್ಸ್ ಅಂತ ತಗೊಂಡ್ರೆ ಆವಾಗ ನೀವು ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ನ ಅಪ್ಲೈ ಮಾಡಬೇಕಾಗುತ್ತೆ. ಹೌದಾ? ಸೊ ಯಾಕಂದರೆ ಈ ಪಾಯಿಂಟಲ್ಲಿ ಕೇಳ್ತಿಲ್ಲ, ದಿಸ್ ಈಸ್ ಜಸ್ಟ್ ಅ ಫೋರ್ಸ್ ಬಿಟ್ವೀನ್ ದೆಮ್. ಈಗ 2 ಮಾಸ್ ಇದ್ದು ಅರ್ತ್ ಮತ್ತು ಮೂನ್ ನಡುವೆ ಏನು ಫೋರ್ಸ್ ಇದೆ ಅಂದರೆ ಗ್ರಾವಿಟೇಷನಲ್ ಫೋರ್ಸ್ ಫಾರ್ಮುಲಾ ಅಪ್ಲೈ ಮಾಡಿ ನೀವು ಬರೀತಿರಲ್ಲ, ಆ ಥರ ಬರೀಬೇಕು. ಅದರದ ಎಕ್ಸ್ಟರ್ನಲ್ ಪಾಯಿಂಟ್ ಎಲ್ಲೋ ಒಂದು ಕಡೆ ತೊಗೊಂಡು ಆ ಪಾಯಿಂಟಲ್ಲಿ ನಿಮಗೆ ಫೋರ್ಸ್ ಎಷ್ಟು ಬರ್ತಾಯಿದೆ ಅಥವಾ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಬರ್ತದೆ ಅಂತ ಕೇಳಿದ್ರೆ ಆವಾಗ ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ನ ನೀವೇನು ಮಾಡಬೇಕು, ಅಪ್ಲೈ ಮಾಡಬೇಕು. ಆಯಿತಾ? ಸೊ ಸಿಗ್ಮಾ ಫಾರ್ಮುಲಾ ಬರುತ್ತಲ್ಲ, ಆ ಫಾರ್ಮುಲಾನ ಅಪ್ಲೈ ಮಾಡಬೇಕು. ಅದು ವೆಕ್ಟರ್ ಸಮ್. ಆಯಿತಾ? ಸೊ ಅದನ್ನು ಅಪ್ಲೈ ಮಾಡಿದ್ರೆ ವಿಲ್ ಗೆಟ್ ದ ಆನ್ಸರ್. ಐ ಹೋಪ್ ಯು ಅಂಡರ್ಸ್ಟುಡ್. ನಾವೀಗ ಅದು ಬೇಡ, ನಮಗೆ ಜಸ್ಟ್ ಒಂದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಟ್ಟಿದ್ದು. ಈಗ ಕೆ ವ್ಯಾಲ್ಯೂ ಇಸ್ ವಾಟ್, 9 ಇಂಟು 10 to the power of 9 ಇಂಟು ವಾಟ್ ಈಸ್ ಅ Q1 ವ್ಯಾಲ್ಯೂ. Yes, so Q1 value is 2 nanocoulomb, that is 2 into nano ಅಂದರೆ 10 to the power of -9 into Q2 is -4, okay, into 10 to the power of -9 whole divided by r square, that is 0.02 whole square. See, 10 to the power of +9, 10 to the power of -9 gets cancelled. 9 2s are 18, 18 4s are, okay, 72. So minus 72 divided by 0.0004 into 10 to the power of -9. ಆಯಿತಾ? ಸೊ ದೇರ್ಫೋರ್ ಈಗ 72 divided by 0.0004 ಎಷ್ಟು ಬರುತ್ತೆ ನಮಗೆ? ಓಕೆ, ಸೊ ಐಲ್ ಜಸ್ಟ್ ಯೂಸ್ ದ ಕ್ಯಾಲ್ಕುಲೇಟರ್. ವಿ ವಿಲ್ ಗೆಟ್ ಇಟ್ ಆಸ್ ವಾಟ್, ಎಸ್, -1.8, ಓಕೆ, -1.8 ಇಂಟು 10 to the power of 5. ಓಕೆ, -1.8 ಇಂಟು 10 to the power of 5. ಇಲ್ಲ, ಇನ್ನೊಂದು ಸ್ವಲ್ಪ ಸಿಂಪಲ್ ಕ್ಯಾಲ್ಕುಲೇಷನಲ್ಲೇ ಮಾಡಿ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ತೀನಿ ಅಂದರೆ ಯು ವಿಲ್ ಗೆಟ್ ಇಟ್ ಆಸ್ ವಾಟ್, 180000, 4 zeros ಬರುತ್ತೆ ಇಂಟು 10 to the power of -9. ಓಕೆ, ಸೊ ಇದನ್ನು ನಾನು ಸಿಂಪ್ಲಿಫೈಡ್ ವರ್ಷನಲ್ಲಿ ಬರೀತೀನಿ. ದಟ್ ಈಸ್ 1.8 ಇಂಟು 10 to the power of 5. ವೈ? ಬಿಕಾಸ್ ಇಲ್ಲಿ 4 zeros ಮತ್ತು ಒಂದು ನಂಬರ್ನ ಈ ಕಡೆ ತೊಗೊಳ್ತಾ ಇದ್ದೀನಿ. ಸೊ ಹಾಗಾಗಿ ಪಾಯಿಂಟ್ನ ಇಲ್ಲಿಗೆ ಶಿಫ್ಟ್ ಮಾಡಿಕೊಂಡ್ರೆ 1.8 ಇಂಟು 10 to the power of 5 ಇಂಟು 10 to the power of -9. ಸೊ ಸಿಂಪ್ಲಿಫೈ ಮಾಡಿದ್ರೆ -1.8 ಇಂಟು 10 to the power of -4 ನ್ಯೂಟನ್ ಆಗುತ್ತೆ. ಸರ್, ಇಲ್ಲಿ ವಾಟ್ ಡಸ್ ದಿಸ್ ನೆಗೆಟಿವ್ ಸೈನ್ ಸೇಸ್? ವೆದರ್ ಇಟ್ ಈಸ್ ಎ ನೆಗೆಟಿವ್ ಚಾರ್ಜ್ ಅಲ್ಲ. ಓಕೆ, ಸೊ ಇಲ್ಲಿ ಫೋರ್ಸ್ ಬಗ್ಗೆ ಮಾತಾಡ್ತಿದ್ವಿ, ಆ್ಯಂಡ್ ಫೋರ್ಸ್ ವಿ ಆರ್ ಗೆಟಿಂಗ್ ಇನ್ ಟರ್ಮ್ಸ್ ಆಫ್ ನೆಗೆಟಿವ್. ಓಕೆ, ಫೋರ್ಸ್ ನೆಗೆಟಿವ್ ಬಂತು ಅಂತ ಹೇಳಿದ್ರೆ ದೇರ್ ವಿಲ್ ಬಿ ಫೋರ್ಸ್ ಆಫ್ ಅಟ್ರಾಕ್ಷನ್. ಹಿಯರ್ ನೆಗೆಟಿವ್ ಸೈನ್ ಸೇಸ್ ದಟ್ ದೇರ್ ವಿಲ್ ಬಿ ಫೋರ್ಸ್ ಆಫ್ ವಾಟ್, ಫೋರ್ಸ್ ಆಫ್ ಅಟ್ರಾಕ್ಷನ್. ಓಕೆ, ಸೊ ಅಂದರೆ ಈ ಒಂದು ನೆಗೆಟಿವ್ ಚಾರ್ಜ್ ಪಾಸಿಟಿವ್ ಚಾರ್ಜಿಂದ ಏನಾಗುತ್ತೆ, ಸೊ ಅಟ್ರಾಕ್ಟಿವ್ ಫೋರ್ಸ್ ಇರುತ್ತೆ. ಅದೇ ಪಾಸಿಟಿವ್ ಬಂದರೆ ರಿಪಲ್ಸಿವ್ ಫೋರ್ಸ್ ಇರುತ್ತೆ. ಯಾಕಂದರೆ ಇವೆರಡು ಒಂದು ಪಾಸಿಟಿವ್ ಚಾರ್ಜ್ ಇನ್ನೊಂದು ನೆಗೆಟಿವ್ ಚಾರ್ಜ್ ಇರೋದ್ರಿಂದ ಅಟ್ರಾಕ್ಟ್ ಆಗಲೇಬೇಕು. ಆ್ಯಂಡ್ ದೇ ಆರ್, ಅದನ್ನು ನಾವು ಇಲ್ಲಿ ಕ್ಯಾಲ್ಕುಲೇಷನಲ್ಲಿ ವಿ ಆರ್ ಪ್ರೂವಿಂಗ್ ಇಟ್ ಬೈ ಗೆಟಿಂಗ್ ದ ನೆಗೆಟಿವ್ ಸೈನ್ ಇನ್ ದ ಕ್ಯಾಲ್ಕುಲೇಷನ್. ಆಯಿತಾ? ಸೊ ದಿಸ್ ಈಸ್ ವಾಟ್ ದ ಸೊಲ್ಯೂಷನ್.
ಸೊ ಇಷ್ಟು ನಿಮಗೆ 2 ಮಾರ್ಕ್ಸ್ ಕ್ವಶನ್ಸ್, ಈಗ ಏನು 7 ಕ್ವಶನ್ಸ್ ಸಾಲ್ವ್ ಮಾಡಿದ್ದೀವಿ ಅದು ಅಷ್ಟು ಕ್ವಶನ್ಸು 2 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಕ್ವಶನ್ಸು, ಕ್ವಶನ್ ಬ್ಯಾಂಕಲ್ಲಿ ಕೊಟ್ಟಿರುವಂಥ ಕ್ವಶನ್ಸು. ಎಲ್ಲ ಕ್ವಶನ್ಸು ಸ್ಟೆಪ್ ಬೈ ಸ್ಟೆಪ್ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಕೇಳ್ತಾ ನಮಸ್ತೆ.